ಅಶ್ವಕೃಷಿಗೆ ಸ್ವಾಗತ. ನಾನು ಅನಿತಾ. ಸಾವಯವ ಕೃಷಿಯಲ್ಲಿ ಬೀಜೋಪಚಾರ ಎನ್ನುವುದು ಬಿತ್ತನೆಗೆ ಮುನ್ನ ಬೀಜಗಳಿಗೆ ನೈಸರ್ಗಿಕವಾಗಿ ಪೋಷಕಾಂಶಗಳನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ಪ್ರಕ್ರಿಯೆಯಾಗಿದೆ. ಇದು ಬೀಜಗಳು ಬೇಗ ಮೊಳಕೆಯೊಡೆಯಲು, ಮಣ್ಣಿನಲ್ಲಿ ಹರಡುವ ರೋಗಗಳನ್ನು ತಡೆಯಲು ಮತ್ತು ಉತ್ತಮ ಇಳುವರಿ ಪಡೆಯಲು ಅತ್ಯಂತ ಅವಶ್ಯಕವಾಗಿದೆ. ಅದಕ್ಕಾಗಿ ರಾಸಾಯನಿಕಗಳ ಬದಲಾಗಿ ನೈಸರ್ಗಿಕವಾಗಿ ದೊರಕುವ ಕೃಷಿ ಮತ್ತು ದನಕರುಗಳ ತ್ಯಾಜ್ಯವನ್ನು ಬಳಸಿ ವಿವಿಧ ಸಾವಯವ ಗೊಬ್ಬರ ಹಾಗೂ ಪೀಡೆನಾಶಕಗಳನ್ನು ಬಳಸಬೇಕು. ಪ್ರಮುಖವಾಗಿ ಬೀಜಾಮೃತ, ಜೀವಾಮೃತ, ಅಮೃತ ಪಾನಿ ಮತ್ತು ಪಂಚಗವ್ಯ ಇತ್ಯಾದಿಗಳನ್ನು ಬಳಸಿ ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡುವುದು ಹಾಗೂ ಗುಣಮಟ್ಟದ ಆಹಾರೋತ್ಪನ್ನ ಪಡೆಯಬಹುದು. ಸಸ್ಯ ರೋಗಗಳ ನಿಯಂತ್ರಣದಲ್ಲಿ ಜೈವಿಕ ವಿಧಾನಗಳ ಅಳವಡಿಕೆಯು ಶತಮಾನದ ಇತಿಹಾಸವನ್ನ ಹೊಂದಿದೆ. ರಾಸಾಯನಿಕ ಪೀಡನಾಶಕಗಳ ದುಷ್ಪರಿಣಾಮಗಳಿಂದಾಗಿ ಪರಿಸರ ಹಾಗೂ ಆರೋಗ್ಯ ಪ್ರಜ್ಞೆಯಿಂದಾಗಿ ಜೈವಿಕ ನೈಸರ್ಗಿಕ ಕ್ರಮಗಳು ಇತ್ತೀಚೆಗೆ ಪ್ರವರ್ಧಮಾನಕ್ಕೆ ಬರುತ್ತಿವೆ. ಅಲ್ಲದೆ ಸಾವಯವ ರೀತಿಯಿಂದ ಕೀಟ ರೋಗ ನಿರ್ವಹಣೆ ಹೆಚ್ಚುತ್ತಿದೆ ಹಾಗೂ ಜಾಗತಿಕ ಮಟ್ಟದಲ್ಲಿ ನೈಸರ್ಗಿಕವಾಗಿ ಬೆಳೆದ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ತೀವ್ರವಾಗಿ ಏರುತ್ತಿರುವ ಹಿನ್ನೆಲೆಯಲ್ಲಿ ನೈಸರ್ಗಿಕ ವಿಧಾನಗಳನ್ನು ಕ್ರಮಬದ್ಧವಾಗಿ ಅಳವಡಿಸಿ ರೋಗ ನಿರ್ವಹಣೆ ಮಾಡುವುದು ಅನಿವಾರ್ಯವಾಗಿದೆ. ಸಾಮಾನ್ಯವಾಗಿ ಬೀಜದ ಹಾಗೂ ಮಣ್ಣಿನ ಮುಖಾಂತರ ಕೀಟ ಮತ್ತು ರೋಗಗಳು ಹರಡುತ್ತವೆ. ಇದರಿಂದಾಗಿ ಇಳುವರಿಯಲ್ಲಿ ಕುಂಠಿತ ಕಾಣಬಹುದು. ಆದ್ದರಿಂದ ಮುಂಬರುವ ಬೆಳೆಯ ಹಂತದ ರೋಗ ಮತ್ತು ಕೀಟಗಳ ನಿರ್ವಹಣೆಗೆ ಬೀಜೋಪಚಾರದ ಅಗತ್ಯವಿರುವುದು. ಅದಕ್ಕಾಗಿ ರಾಸಾಯನಿಕಗಳ ಬದಲಾಗಿ ನೈಸರ್ಗಿಕವಾಗಿ ದೊರಕುವ ಕೃಷಿ ಮತ್ತು ದನಕರುಗಳ ತ್ಯಾಜ್ಯಗಳನ್ನು ಬಳಸಿ ವಿವಿಧ ಸಾವಯವ ಗೊಬ್ಬರ ಹಾಗೂ ಪೀಡನಾಶಕಗಳನ್ನು ಬಳಸಬಹುದಾಗಿದೆ. ಪ್ರಮುಖವಾಗಿ ಬೀಜಾಮೃತ, ಜೀವಾಮೃತ, ಅಮೃತ ಪಾನಿ ಮತ್ತು ಪಂಚಗವ್ಯ ಇತ್ಯಾದಿಗಳನ್ನು ಬಳಸಿ ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡುವುದು ಹಾಗೂ ಗುಣಮಟ್ಟದ ಆಹಾರೋತ್ಪನ್ನ ಪಡೆಯಬಹುದು. ಸಾಮಾನ್ಯವಾಗಿ ಬೀಜೋಪಚಾರ ಮಾಡಲು ಬೀಜಾಮೃತವನ್ನು ತಯಾರಿಸಿಕೊಂಡು ಬಳಸಿದರೆ ಉತ್ತಮವಾದ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುವುದು. ಇನ್ನು ಬೀಜಾಮೃತ ಇದೊಂದು ದ್ರವ ರೂಪದ ಸಾವಯವ ಗೊಬ್ಬರವಾಗಿದೆ. ಇದನ್ನು ಎಲ್ಲ ವಿಧದ ಬೆಳೆಗಳಿಗೆ ಬೀಜೋಪಚಾರ ಮಾಡಲು ಬಳಸಬಹುದು. ಇದು ಬೀಜವನ್ನು ಮಣ್ಣು ಮತ್ತು ಬೀಜದ ಮೂಲಕ ಹರಡುವ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದಿಂದ ರಕ್ಷಿಸುತ್ತದೆ. ಇದನ್ನು ಬಿತ್ತನೆ ಹಾಗೂ ನಾಟಿ ಮಾಡುವ ಮೊದಲು ಬೀಜಗಳಿಗೆ ಲೇಪಿಸುವುದು ಮತ್ತು ಸಸಿಗಳಿಗೆ ಬೇರುಗಳನ್ನು ಈ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಹೀಗೆ ಮಾಡುವುದರಿಂದ ಕಡಿಮೆ ಖರ್ಚಿನಲ್ಲಿ ಸದೃಢವಾದ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮೊಳಕೆ ಪ್ರಮಾಣ ಪಡೆಯಬಹುದು. ಬೇಕಾಗುವ ಸಾಮಗ್ರಿಗಳು ಮತ್ತು ತಯಾರಿಸುವ ವಿಧಾನವನ್ನು ನೋಡೋದಾದರೆ 100 ಕಿಲೋಗ್ರಾಂ ಬೀಜ ಉಪಚಾರ ಮಾಡಲು ದೇಶಿ ಆಕಳ ತಾಜಾ ಸಗಣಿಯನ್ನು 5.0 kg ಅಂದರೆ 5 kg ತೆಗೆದುಕೊಳ್ಬೇಕಾಗುತ್ತೆ. ದೇಶಿ ಆಕಳ ಗಂಜಲು 5 ಲೀಟರ್ ತೆಗೆದುಕೊಳ್ಬೇಕಾಗುತ್ತೆ. ನೀರು 20 ಲೀಟರ್ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಸುಣ್ಣವನ್ನು 50 ಗ್ರಾಂ ತೆಗೆದುಕೊಳ್ಬೇಕಾಗುತ್ತೆ. ತಯಾರಿಸುವ ವಿಧಾನ: ಬೀಜ ಬಿತ್ತುವ ಹಿಂದಿನ ದಿನ ದೇಶಿ ಆಕಳ ತಾಜಾ ಸಗಣಿಯನ್ನ ಮಂಜರ ಪಟ್ಟಿ ಅಥವಾ ಮಲ್ಮಲ್ ಬಟ್ಟೆಯಲ್ಲಿ ಕಟ್ಟಿ ಚಿಕ್ಕದಾದ ಡ್ರಮ್ನಲ್ಲಿ ಮೇಲೆ ತಿಳಿಸಿದ ಪ್ರಮಾಣದ ಆಕಳು ಗಂಜಲು ಮತ್ತು ನೀರನ್ನ ಮಿಶ್ರಣ ಮಾಡಿದ ದ್ರಾವಣವನ್ನ ಮುಳುಗುವಂತೆ ಅದರ ಬಕೆಟ್ನಲ್ಲಿ ತಳಕ್ಕೆ ತಾಗಲಾರದಂತೆ ಕಟ್ಟಿಗೆ ಸಹಾಯದಿಂದ ತೂಗ ಬಿಡಬೇಕಾಗುತ್ತೆ. 1 ಲೀಟರ್ ಪ್ರಮಾಣದ ಬಟ್ಟಲಿನಲ್ಲಿ 50 ಗ್ರಾಂ ಸುಣ್ಣ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಿ ಇಡಬೇಕು. ಮಾರನೇ ದಿನ ಸಗಣಿಯನ್ನ ಕಿವುಚಿ ಘನ ಪದಾರ್ಥವನ್ನ ಹೊರಗೆ ತೆಗೆದು ಸಗಣಿಯ ರಸವನ್ನ ಮಾತ್ರ ಸೇರಿಸಬೇಕಾಗುತ್ತೆ. ನಂತರ ಸುಣ್ಣದ ತಳಿ ನೀರನ್ನ ಈ ದ್ರಾವಣಕ್ಕೆ ಸೇರಿಸಬೇಕು. ಹೀಗೆ ತಯಾರಾದ ಬೀಜಾಮೃತದಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಬಳಸುವ ವಿಧಾನ: ಸಸಿಗಳ ಬೇರುಗಳನ್ನು ಉಪಚರಿಸಲು ಸಗಣಿಯನ್ನ ನೇರವಾಗಿ ಗೋಮೂತ್ರದೊಡನೆ ಸೇರಿಸಿ ತಯಾರು ಮಾಡಿ ಬಳಸಬಹುದು. ತೆಳು ಪದರಿನ ಸೋಯಾ, ಅವರೆ ಮತ್ತು ಶೇಂಗಾ ಬೀಜವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಬೀಜಗಳನ್ನು ಬೀಜಾಮೃತದಲ್ಲಿ 5 ನಿಮಿಷ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಬೀಜೋಪಚಾರದ ನಂತರ ನೆರಳಿನಲ್ಲಿ ಒಣಗಿಸಲು ಗೋಣಿ ಚೀಲವನ್ನು ಬಳಸುವುದು ಉತ್ತಮ. ಇನ್ನು ಇದರ ಉಪಯೋಗ ಯಾವ ರೀತಿಯಾಗಿರುತ್ತೆ ಅಂತ ನೋಡಿದ್ರೆ, ಬೀಜಾಮೃತದಲ್ಲಿರುವಂತಹ ಸಗಣಿ ಶಿಲೀಂಧ್ರ ನಾಶಕವಾಗಿಯೂ ಹಾಗೂ ಗೋಮೂತ್ರ ದುಂಡಾಣು ನಾಶಕವಾಗಿಯೂ ಕೆಲಸ ನಿರ್ವಹಿಸುತ್ತದೆ. ಸುಣ್ಣ ಆಮ್ಲೀಯವಾಗಿರುವ ಬೀಜಾಮೃತವನ್ನು ತಟಸ್ಥಗೊಳಿಸುತ್ತದೆ. ಇದು ಬೀಜದಿಂದ ಹಾಗೂ ಮಣ್ಣಿನಿಂದ ಉತ್ಪತ್ತಿಯಾಗುವ ರೋಗಗಳನ್ನು ನಿಯಂತ್ರಿಸುತ್ತದೆ ಹಾಗೂ ಬೆಳೆ ಪ್ರಚೋದಕವಾಗಿ ಕೆಲಸ ಮಾಡಿ ಮೊಳಕೆಯು ಶೀಘ್ರವಾಗಿ ಬರುವಂತೆ ಮಾಡುತ್ತದೆ. ಅಮೃತ ಪಾನಿ ಇದೊಂದು ದ್ರವ ರೂಪದ ಸಾವಯವ ಗೊಬ್ಬರ. ಇದನ್ನು ಆಕಳು ತುಪ್ಪ, ಜೇನುತುಪ್ಪ, ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸಲಾಗುತ್ತದೆ. ತಯಾರಿಸುವ ವಿಧಾನ:
10 ಕೆಜಿ ಆಕಳ ಸಗಣಿಗೆ 250 ಗ್ರಾಂ ತುಪ್ಪ ಮತ್ತು 500 ಗ್ರಾಂ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ. ನಂತರ ಈ ಮಿಶ್ರಣವನ್ನು 200 ಲೀಟರ್ ನೀರಿನಲ್ಲಿ ಸೇರಿಸಿ ಚೆನ್ನಾಗಿ ಕಲಕಬೇಕು. ಈಗ ಅಮೃತಪಾನಿ ಬಳಸಲು ಸಿದ್ಧವಾಗಿರುತ್ತದೆ. ತಯಾರಾದ ದ್ರಾವಣವನ್ನು ನೇರವಾಗಿ 1 ಎಕರೆಗೆ ಮಣ್ಣಿಗೆ ಹಾಕಬೇಕು ಅಥವಾ ಹರಿ ನೀರಿನೊಂದಿಗೆ ಬಿಡಬಹುದು. ಹಾಗೂ ನಾಟಿ ಮಾಡುವ ಸಮಯದಲ್ಲಿ ಸಸಿಗಳ ಬೇರುಗಳನ್ನು ಅದ್ದಿ ನಾಟಿ ಮಾಡುವುದರಿಂದ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬಹುದು. ಜೈವಿಕ ಗೊಬ್ಬರಗಳ ಬಳಕೆ ಬೆಳೆಗಳಿಗೆ ಸಾರಜನಕ ಮತ್ತು ರಂಜಕದ ಅಂಶವನ್ನು ನೈಸರ್ಗಿಕವಾಗಿ ಒದಗಿಸಲು ಜೈವಿಕ ಗೊಬ್ಬರಗಳನ್ನು ಬಳಸಲಾಗುತ್ತದೆ. ರೈಜೋಬಿಯಂ ದ್ವಿದಳ ಧಾನ್ಯಗಳಿಗೆ ಉದಾಹರಣೆ ತೊಗರಿ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು. ಅಜಿಟೋಬ್ಯಾಕ್ಟರ್ ದ್ವಿದಳ ಧಾನ್ಯವಲ್ಲದ ಇತರ ಬೆಳೆಗಳಿಗೆ ಬಳಸಬಹುದು. ವಿಧಾನ: ಜೈವಿಕ ಗೊಬ್ಬರದ ಪೌಡರ್ ಅಥವಾ ದ್ರವವನ್ನು ಬೆಲ್ಲದ ನೀರಿನೊಂದಿಗೆ ಬೆರೆಸಿ ಬೀಜಗಳಿಗೆ ಚೆನ್ನಾಗಿ ಲೇಪಿಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕಾಗುತ್ತೆ. ಇನ್ನು ಟ್ರೈಕೋಡರ್ಮಾ ಉಪಚಾರ: ಇದು ಮಣ್ಣು ಮತ್ತು ಬೀಜದ ಮೂಲಕ ಹರಡುವ ರೋಗಗಳನ್ನು ತಡೆಗಟ್ಟಲು ಒಂದು ಜೈವಿಕ ಶಿಲೀಂಧ್ರನಾಶಕವಾಗಿದೆ. ಪ್ರಮಾಣವನ್ನು ನೋಡಿದ್ರೆ ಪ್ರತಿ ಕೆಜಿ ಬೀಜಕ್ಕೆ 4 ರಿಂದ 5 ಗ್ರಾಂ ಟ್ರೈಕೋಡರ್ಮಾ ಪುಡಿಯನ್ನು ಬೆರೆಸಿ ಬೀಜೋಪಚಾರ ಮಾಡಬೇಕು. ಇದು ಬೇರು, ಕೊಳೆತ ಮತ್ತು ಸೊರಗು ರೋಗಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಉಪಯೋಗಗಳು ಏನೇನಾಗುತ್ತೆ ಬೆಳೆಗಳಿಗೆ ಅಂತ ಗಮನಿಸಿ ನೋಡಿದಾಗ ಬೆಳೆಗಳು ಸದೃಢವಾಗಿ ಬೆಳೆದು ಗುಣಮಟ್ಟದ ಹಾಗೂ ಹೆಚ್ಚಿನ ಇಳುವರಿ ಪಡೆಯಬಹುದು. ತಯಾರಿಸಲು ಇದು ಅತ್ಯಂತ ಸುಲಭ ಹಾಗೂ ಮನೆಯಲ್ಲಿ ಲಭ್ಯವಿರುವಂತಹ ವಸ್ತುಗಳನ್ನು ಬಳಸುವುದರಿಂದಾಗಿ ಖರ್ಚು ಕೂಡ ಕಡಿಮೆ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನು, ಆರೋಗ್ಯಕರವಾದಂಥ ಬೆಳೆಯನ್ನು ಪಡೆಯಬಹುದು. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಕೃಷಿ ಯೂಟ್ಯೂಬ್ ಚಾನಲ್. ಧನ್ಯವಾದ.